ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಬಿದಿರು ಕಳಲೆ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಇದನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ ಇದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣವಾ? ಮಲೆನಾಡಿನಲ್ಲಿ ಮಳೆಗಾಲ ಬಂದರೆ ಸಾಕು, ಕಳಲೆ ಅಬ್ಬರ ಸ್ಟಾರ್ಟ್ ಆಗುತ್ತೆ. ಮಳೆಗಾಲದಲ್ಲಿ ಬಿದಿರು ಬೆಳೆಯಲು ಆರಂಭ ಆಗುತ್ತೆ. ಈ ಬಿದಿರಿನ ಬುಡದಲ್ಲಿ ಗೆಡ್ಡೆಯ ಭಾಗದಲ್ಲಿ ಬರುವ ಮೊಳಕೆಗೆ ಕಳಲೆ ಅಂತ ಕರಿತೀವಿ. ಈ ಕಳಲೆಯನ್ನು 3 ದಿನ ನೀರಿನಲ್ಲಿ ನೆನೆಸಿಟ್ಟು ಸೇವನೆ ಮಾಡಬೇಕು. ನ್ಯೂಟ್ರಿಷನ್ಗಳ ಆಗರ ಕಳಲೆ. ಹೌದು, ಇದರಲ್ಲಿ ವಿಟಮಿನ್ ಎ, ಇ, ಬಿ6, ಥಯಾಮಿನ್, ರೈಬೋಫ್ಲಾವಿನ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ರಂಜಕ, ತಾಮ್ರ, ಸತ್ತು, ಮ್ಯಾಂಗನೀಸ್ ಮತ್ತು ಇತರ ಪ್ರಮುಖ ಖನಿಜಗಳನ್ನು ಈ ಕಳಲೆ ಹೊಂದಿದೆ. ಮೂಳೆಗಳ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಕಳಲೆಯಲ್ಲಿ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಅಂಶವು ಮೂಳೆಗಳ ಆರೋಗ್ಯವನ್ನು ಕಾಪಾಡಲು ಸಹಾಯವನ್ನು ಮಾಡುತ್ತೆ. ಚರ್ಮದ ಆರೋಗ್ಯಕ್ಕೆ ಕಳಲೆ. ಹೌದು, ಕಳಲೆ ಸಿಲಿಕಾ ಅಂಶದಿಂದ ಸಮೃದ್ಧವಾಗಿದೆ. ಇದು ಚರ್ಮವನ್ನು ಮಾಯಿಶ್ಚರೈಸ್ ಆಗಿರುವಂತೆ ಮಾಡುತ್ತೆ. ಇದರಿಂದ ಚರ್ಮ ಕಾಂತಿಯುತವಾಗಿ ಕಾಣುತ್ತೆ. ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿದೆ ಕಳಲೆ. ಆಂಟಿ ಮೈಕ್ರೋಬಿಯಲ್ ಹಾಗೂ ಉರಿಯೂತದ ಗುಣಲಕ್ಷಣಗಳನ್ನು ತಡೆಯಲು ಇದು ಉತ್ತಮ ಆಹಾರವಾಗಿದೆ. ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ, ಏಕೆಂದರೆ ಕಳಲೆನಲ್ಲಿ ಯಥೇಚ್ಛವಾಗಿ ಫೈಬರನ್ನು ಹೊಂದಿದೆ. ಹಾಗಾಗಿ ಕಳಲೆನ ತಿಂತ ಬಂದರೆ ಯಾರ್ಯಾರಿಗೆ ಮಲಬದ್ಧತೆ ಪ್ರಾಬ್ಲಮ್ ಇರುತ್ತೆ ಅದು ಕ್ಯೂರ್ ಆಗುತ್ತೆ. ಹೃದ್ರೋಗ ಹಾಗೂ ಟೈಪ್ 2 ಮಧುಮೇಹ ಸೇರಿದಂತೆ ಚಯಾಪಚಯ ಆರೋಗ್ಯವನ್ನು ತಡೆಗಟ್ಟಲು, ಆರೋಗ್ಯಕರ ಕರುಳನ್ನು ಕಾಪಾಡಿಕೊಳ್ಳಲು ಕಳಲೆ ಸಹಾಯವನ್ನು ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹೃದಯದ ಆರೋಗ್ಯವನ್ನು ಸಹ ಕಾಪಾಡುತ್ತೆ. ನೈಸರ್ಗಿಕ ಕಫ ನಿವಾರಕವಾಗಿ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ನೋಡೋದ್ರಲ್ಲ ಫ್ರೆಂಡ್ಸ್, ಬಿದಿರಿನಲ್ಲಿರುವಂತಹ ಒಂದು ಕಳಲೆ ಅಂತ ಕರೆಯೋದಂಥ ಒಂದು ಅಂಶದಿಂದ ಎಷ್ಟೊಂದು ಬೆನಿಫಿಟ್ ಸಿಗುತ್ತೆ ಅಲ್ವಾ? ಸೊ ತಡ ಮಾಡಬೇಡಿ, ಈ ಕಳಲೆಯನ್ನು ಸಿಕ್ಕಿದ್ರೆ ನೀವು ಅದನ್ನು ಬಿಡಬೇಡಿ, ಸೇವನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ? ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.